ಕಲಬುರಗಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಅಫ್ಜಲ್ಪುರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂಭಾಗ ಜನರ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮುಂಜಾನೆಯಿಂದಲೂ ಕೂಡ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಶ್ರೀ ಸೇವಾ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4-5 ದಿನಗಳಿಂದ ಸಿಲಿಂಡರ್ ವಿತರಿಸಿಲ್ಲ ಏಜೆನ್ಸಿಯವರು. ಹೆಂಗೋ ಜನರಿಗೆ ಮಾಹಿತಿ ಇತ್ತು ಸಿಲಿಂಡರ್ ಸ್ಟಾಕ್ ಬರುವಂತಹ ಮಾಹಿತಿ, ಅದನ್ನ ತಿಳಿದು ಈಗ ಏಜೆನ್ಸಿ ಮುಂಭಾಗ ದೌಡಾಯಿಸಿದ್ದಾರೆ. ಕ್ಯೂನಲ್ಲಿ ನಿಂತಿದ್ದಾರೆ, ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ಗಾಗಿ ವೇಟ್ ಮಾಡ್ತಿದ್ದಾರೆ. ಇನ್ನೂವರೆಗೂ ಕೂಡ ಅಲ್ಲಿರುವಂತಹ ಈ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ಕೊಡ್ತಾ ಇಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಜನರು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ. ಇನ್ನೂವರೆಗೂ ಕೂಡ ಆ ಒಂದು ಏಜೆನ್ಸಿ ಏನಿದೆ ಶಾಪ್ ಇನ್ನೂ ಓಪನ್ ಆಗಿಲ್ಲ. ಸಾಕಷ್ಟು ಜನ ಬೆಳ್ಳಂಬೆಳಗ್ಗೆ ಬಂದಿದ್ರು. ಗೃಹ ಬಳಕೆ ಸಿಲಿಂಡರ್ಗಾಗಿ ಯಾವ ರೀತಿ ಪರದಾಟವನ್ನ ನಡೆಸಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಆ ಬಿಸಿಲನ್ನ ಲೆಕ್ಕಿಸದೆ ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಶ್ರೀ ಸೇವಾ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅಂತ ಹೇಳಿ ಕಳೆದ 4-5 ದಿನಗಳಿಂದ ಸಿಲಿಂಡರ್ನ ವಿತರಿಸ್ತಾರೆ ಅಂತ ಹೇಳಿ ಬಂದು ಹೋಗಿ ಸಾಕಾಗಿ ಹೋಯ್ತು ಅವ್ರಿಗೆ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಹೇಳಿ ಕಾದು ಸುಸ್ತಾಯ್ತು. ಇವತ್ತು ಕೂಡ ಬಂದಿದ್ದಾರೆ, ಆದರೂ ಕೂಡ ಇನ್ನೂವರೆಗೂ ಅಂಗಡಿ ಬಾಗಿಲು ಓಪನ್ ಆಗಿಲ್ಲ. ನೋಡಿ, ಈಗಾಗಲೇ ಪಾಪ ಜನರು ಬಿಸಿಲನ್ನ ಲೆಕ್ಕಿಸದೆ ಬಂದು ಆ ರೀತಿಯಾಗಿ ವೇಟ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಬಾಗಿಲನ್ನ ಓಪನ್ ಮಾಡಬೇಕು, ಅವ್ರಿಗೆ ಮಾಹಿತಿಯನ್ನ ಕೊಡಬೇಕು, ವೇಟ್ ಮಾಡಿ ಇಲ್ಲ ಮನೆಗೆ ವಾಪಸ್ ಕಳಿಸ್ತಿದ್ದಾರೆ ಅಂತೇಳಿ ಈ ರೀತಿಯಾಗಿ 4 ದಿನಗಳಿಂದಲೂ ಕೂಡ ಬಂದು ಹೋಗಿ ಸಾಕಾಗೋಗ್ಬಿಟ್ಟಿದೆ ಅಂತೇಳಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಪಾಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ, ಯಾಕಂತಂದ್ರೆ 4-5 ದಿನಗಳಿಂದ ಅವ್ರು ಏನು ಹೇಳಿ ಕಳಿಸಿದ್ರು ಸ್ಟಾಕ್ ಇಲ್ಲ ಅಂತ ಹೇಳಿ, ಇವತ್ತು ಸ್ಟಾಕ್ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ತಿಳಿದು ಅಲ್ಲಿ ಸ್ಥಳಕ್ಕೆ ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆಗಮಿಸಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್, ನಾವು ಗಮನಿಸ್ತಾ ಹಾಗೆ ಪಾಪ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೂವರೆಗೂ ಕೂಡ ಅಂಗಡಿ ಬಾಗಿಲು ಕೂಡ ಓಪನ್ ಆಗಿಲ್ಲ. ಏನ್ ಹೇಳ್ತಿದ್ದಾರೆ ಅಲ್ಲಿರುವಂತಹ ಜನರು, ಆ ಸಿಬ್ಬಂದಿಗಳು ಏನ್ ಹೇಳ್ತಿದ್ದಾರೆ? ಹೌದು ದೀಪಾನಂದ್ರ, ಇದು ಕಲಬುರಗಿಯಲ್ಲಿ ಸರ್ವೇಸಾಮಾನ್ಯ ಸಾಕಷ್ಟು ದಿನಗಳಿಂದಲೂ ಕೂಡ ಈಗ ಒಂದು ಅಡುಗೆ ಅನಿಲ ಒಂದು ಶಾರ್ಟೇಜ್ ಉಂಟಾಗ್ತಾ ಇರತಕ್ಕಂಥದ್ದು. ಆದ್ರೆ ನಂಬರ್ ಆಗಿದ್ದ ಬಳಿಕ ಮನೆಗೆ ಏನು ಡೆಲಿವರಿ ಕೊಡಬೇಕಾಗಿತ್ತು, ಆದ್ರೆ ಮನೆಗೆ ಡೆಲಿವರಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಜನ ಎಲ್ಲರೂ ಸೇರಿ ಇವತ್ತು ಏನು ಅಫ್ಜಲ್ಪುರದ ಇಂಡಿಯನ್ ಗ್ಯಾಸ್ ಏನಿದೆ, ಇಂಡಿಯನ್ ಗ್ಯಾಸ್ ಬಳಿಯಲ್ಲಿ ಇವತ್ತು ಸ್ಟಾಕ್ ಬರುತ್ತೆ ಅನ್ನುವಂತ ಏನು ಮಾಹಿತಿ ಸಿಕ್ಕಿತ್ತು, ಆ ಒಂದು ಮಾಹಿತಿಯನ್ನ ಆಧರಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಇಂದು ಮುಂಜಾವೆ ಬೆಳಗ್ಗೆಯಿಂದಲೇ ಏನು ಸರದಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು, ಸಿಲಿಂಡರ್ಗಳನ್ನ ತಂದು ಒಂದು ಸರತಿ ಸಾಲಿನಲ್ಲಿ ಇಟ್ಕೊಂಡು ಕಾದು ಕುಳಿತಿರ್ತಕ್ಕಂಥದ್ದು. ಅಂದ್ರೆ ಸಿಲಿಂಡರ್ ಏನು ವಾಹನ ಬರುತ್ತೆ, ಸ್ಟಾಕ್ ಲಾರಿ ಬರುತ್ತೆ, ಆ ಒಂದು ಲಾರಿ ಬಂದ ತಕ್ಷಣವೇ ತಮ್ಮ ಒಂದು ಸಿಲಿಂಡರ್ ನ ಮನೆಗೆ ಕೊಂಡೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಸಾಕಷ್ಟು ದಿನಗಳಿಂದ ಇಲ್ಲಿ ಸಾಕಷ್ಟು ಶಾರ್ಟೇಜ್ ಅನ್ನ ನಡೀತಾ ಇದೆ. ಮನೆಗೆ ಏನು ಡೆಲಿವರಿ ನೀಡಬೇಕಾಗಿತ್ತು ಗ್ಯಾಸ್ ಕಂಪನಿಯವರು, ಆ ಗ್ಯಾಸ್ ಕಂಪನಿಯವರು ಮನೆಗೆ ಡೆಲಿವರಿ ನೀಡದೇ ಇರೋ ಕಾರಣಕ್ಕೆ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ದೀಪಾ, ಎಸ್, ಈಗಾಗಲೇ ನೋಡಿ ನಾವು ಗಮನಿಸ್ತಾ ಇದ್ವಿ ರಾಜಶೇಖರಯ್ಯ, 4-5 ದಿನಗಳಿಂದಲೂ ಕೂಡ ಅವರು ಬಂದು ಹೋಗಿ ಮಾಡ್ತಿದ್ದಾರೆ. ಏನಾದ್ರೂ ಇವತ್ತಾದ್ರೂ ಕೊಡ್ಬೋದಾ ಹೆಂಗೆ ಅಟ್ಲೀಸ್ಟ್? ಹೌದು, ಯಾಕಂದ್ರೆ ಈಗ ದಿನಂಪ್ರತಿ ಬಳಕೆಗೆ ಗೃಹ ಬಳಕೆಗೆ ಬೇಕಾದಂತ ಗೃಹ ಅನಿಲ ಏನಿದೆ, ಇದು ಗ್ಯಾಸ್ ಏಜೆನ್ಸಿ ಅವರು ಒಂದು ನಂಬರ್ ಪ್ರಕಾರ ಒಂದು 25 ದಿನಗಳ ನಂತರ ಏನು ಸಿಂಗಲ್ ಸಿಲಿಂಡರ್ಗೆ ಏನು ಸರಬರಾಜು ಮಾಡ್ತಾರೆ, ಆ ಒಂದು ಸರಬರಾಜು ಮಾಡ್ತಕ್ಕಂತ ಗ್ಯಾಸ್ ಅನ್ನ ಅವರು ಕಳೆದ 4-5 ದಿನಗಳಿಂದಲೂ ಕೂಡ ಸರಬರಾಜು ಮಾಡಿಲ್ಲ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಕ್ಕಂಥದ್ದು. ಹೀಗಾಗಿ ಗ್ಯಾಸ್ ಡೆಲಿವರಿ ಬಂದಿಲ್ಲ, ಗ್ಯಾಸ್ ಸ್ಟಾಕ್ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನು ಅವ್ರು ನೀಡ್ತಾ ಇದ್ರು. ಆದ್ರೆ 4-5 ದಿನಗಳಿಂದಲೂ ಕೂಡ ಜನ ಅಲ್ಲಿ ತಿರುಗಾಡಿ ಸುಸ್ತಾದ ನಂತರ ಇವತ್ತು ಏನೋ ಒಂದು ಮಾಹಿತಿ ಸಿಕ್ಕಿತ್ತು ಅವರಿಗೆ, ಒಂದು ಗ್ಯಾಸ್ ಒಂದು ಸ್ಟಾಕ್ ಬರೋದಿದೆ ಅನ್ನುವಂಥದ್ದು. ಹಾಗಾಗಿನೇ ಗೋಡೌನ್ ಮತ್ತೆ ಏಜೆನ್ಸಿ ಏನಿದೆ, ಆ ಒಂದು ಏಜೆನ್ಸಿ ಮುಂದ್ಗಡೆ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅಲ್ಲಿಂದಲೇ ಡೆಲಿವರಿ ಕೊಡೋದು ಲೇಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಡೆಲಿವರಿ ಸಿಗದೇ ಇರಬಹುದು ಅನ್ನುವಂತ ಆತಂಕದಲ್ಲಿ ಜನ ಇವತ್ತು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಕಾದು ಒಂದು ಸಿಲಿಂಡರ್ ಲಾರಿಗಾಗಿ ಕಾದು ಕೊಡ್ತಿರತಕ್ಕಂಥದ್ದು. ದೀಪಾ, ಥ್ಯಾಂಕ್ ಯು ರಾಜಶೇಖರಯ್ಯ ತಮ್ಮ ಮಾಹಿತಿಗಾಗಿ.